ಇವಾಗ ಮುಟ್ಗಿ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತೀನಿ. ಮೊದಲ ಒಂದ್ 4-5 ಹೆಸರು ಬೆಳ್ಳುಳ್ಳಿ ಹಾಕೋಬೇಕು. ನುಣ್ಣಗ ಜಜ್ಕೋಬೇಕು ಅವನ್ನ. ಇದಾದ್ಮೇಲೆ 1-2 ಈರುಳ್ಳಿ. ನಿಮ್ಗೆ ಬೆಳ್ಳುಳ್ಳಿ ಬೇಡ ಅಂದ್ರ ಬರೀ ಈರುಳ್ಳಿ ಹಾಕೊಳ್ಳಿ. ಎಲ್ಲ ನುಣ್ಣಗ ಜಜ್ಕೋಬೇಕು ಫಸ್ಟ್ಗೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವಾಗ ಉಪ್ಪು ಹಾಕ್ಬಿಡ್ತೀನಿ ನಾನು. ಒಂದ್ ರೊಟ್ಟಿಗೆ ಎಷ್ಟು ಬೇಕು ಉಪ್ಪು ರುಚಿಗೆ ಅಷ್ಟು ಹಾಕೊಳ್ಳಿ. ನಾ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಖಾರ. ಎಲ್ಲ ಸೇರಿಸಿ ಜಜ್ಕೊಂಡ್ರ ರೊಟ್ಟಿಗೆ ಹತ್ಕೊಂತೈತಿ. ಅದಕ್ ಮೊದ್ಲ ಜಜ್ಕೊಳೋದು. ಇಲ್ಲಕಂದ್ರ ರೊಟ್ಟಿ ಒಳಗ ಸವ್ರಿ ರೊಟ್ಟಿ ದರ್ಸ್ಲೇನ ಜಜ್ಕೋಬಹುದು. ಸ್ವಲ್ಪ ಕರಿಬೇವು ಹಾಕೊಂತೀನಿ ನಾನು. ಇನ್ನ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಅದನ್ನು ಇದಕ್ಕ ಸೇರಿಸಿ ಜಜ್ಕೊಂತೀನಿ. ಈ ರೀತಿ ನುಣ್ಣಗ ಹರ್ಕೋಬೇಕು ಎಲ್ಲ ಸೇರಿ. ಇವಾಗ ಜಜ್ಜಿದ್ದಾಗಿದೆ ಎಲ್ಲ ಮಸಾಲೆ. ಅದನ್ನ ಈ ರೊಟ್ಟಿಗೆ ಈ ರೀತಿ ಸವರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತಿದು. ನಿಮ್ಮ ಹತ್ರ ಜಜ್ಜಕ್ ಕಲ್ಲಿಲ್ಲಪ್ಪ, ಏನ್ ಮಾಡ್ಬೇಕು ಅಂದ್ರ ಒಂದ್ ಮಿಕ್ಸಿಗೆ ಒಂದ್ ರೌಂಡ್ ಹೊಡ್ಕೊಂಡ್ಬಿಡಿ. ಸೂಪರ್ ಆಗಿರುತ್ತಿದು ಮುಟಿಗೆ. ಇವಾಗ ಎಲ್ಲ ಸೇರಿಸಿ ಜಜ್ಜಬೇಕು ಕಲ್ಲಾಗ. ಕಲ್ಲು ಇರ್ಲಿಕ್ಕಂದ್ರೂ ಗ್ಯಾಸ್ ಕಟ್ಟಿ ಮೇಲೆ ಜಜ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಜಜ್ಜಿದ್ಮೇಲೆ ಹಿಂಗ್ ಕಿವುಚ್ಕೋಬೇಕು ಚೆನ್ನಾಗಿ. ರೊಟ್ಟಿ ತಣ್ಣಗಾಗಕ್ ಬಿಡ್ಬಾರ್ದು ಯಾವಾಗ್ಲೂ. ಬಿಸಿ ಇದ್ದಾಗ ಮೊದ್ಲ ಮಸಾಲೆ ರೆಡಿ ಮಾಡ್ಕೊಂಡು ರೊಟ್ಟಿಗೆ ಹಚ್ಚಿ ಕಿವುಚ್ ಬಿಟ್ರ ಆಗತ್ತ. ನಮ್ದು ಸ್ವಲ್ಪ ತಣ್ಣಗಾಗಿತ್ತು ರೊಟ್ಟಿ. ಈ ರೀತಿ ಉಂಡೆ ಕಟ್ತಾರ, ಅದಕ್ಕ ಮುಟ್ಟಿಗೆ ಅನ್ನೋದು. ಇವಾಗ ಜೋಳದ ಮುಟ್ಟಿಗೆ ರೆಡಿ ಆಗಿದೆ.